ಅದ್ದೂರಿಯಾಗಿ ನಡೆದಿತ್ತು ಕೃತಿಕಾ ರೆಡ್ಡಿ ಮಹೇಂದ್ರ ರೆಡ್ಡಿಯ ವಿವಾಹ. ಎರಡೂ ಮನೆಯವರು ಒಪ್ಪಿ ಮಾಡಿದ್ದಂಥ ಅದ್ದೂರಿ ವಿವಾಹ ಇದು. ಕಾಶ್ಮೀರದಲ್ಲಿ ಜೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಕೂಡ ಮಾಡಿತ್ತು. ಕಾಶ್ಮೀರದ 6 ಸ್ಥಳಗಳಲ್ಲಿ ಭರ್ಜರಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆದಿತ್ತು. 2024ರ ಫೆಬ್ರವರಿನಲ್ಲಿ ದಂಪತಿ ಕಾಶ್ಮೀರಕ್ಕೆ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮುಗಿಸ್ಕೊಂಡು ಬಂದಿದ್ರು. ಮೇ 26ನೇ ತಾರೀಕು ಡಾಕ್ಟರ್ ಮಹೇಂದ್ರ ರೆಡ್ಡಿ, ಡಾಕ್ಟರ್ ಕೃತಿಕಾ ರೆಡ್ಡಿಯವರ ವಿವಾಹವೂ ನಡೆದಿತ್ತು. ಅದಾಗಿ 11 ತಿಂಗಳಲ್ಲಿ ಕೃತಿಕಾ ರೆಡ್ಡಿ ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಂಪ್ಲೀಟ್ ಪ್ರೀ ವೆಡ್ಡಿಂಗ್ ಶೂಟ್ನ ವಿಡಿಯೋನ ಗಮನಿಸಿದ್ರೆ, ಜೊತೆಗೆ ಮದುವೆಯ ಅದ್ದೂರಿ ಫೋಟೋಗಳನ್ನ ಗಮನಿಸಿದ್ರೆ, ಎಲ್ಲೂ ಈ ಜೋಡಿಯ ಮಧ್ಯೆ ಏನೋ ವೈಮನಸ್ಸಿತ್ತು ಅಥವಾ ಇಬ್ಬರಿಗೂ ಮದುವೆ ಇಷ್ಟ ಆಗಲಿಲ್ಲ ಅಂಥ ಯಾವುದೇ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಬಹಳ ಇಷ್ಟಪಟ್ಟು ಮದುವೆಯಾಗಿದ್ದಾರೆ. ಬಟ್ ಇಷ್ಟಪಟ್ಟು ಮದುವೆಯಾದವರಲ್ಲಿ ಆಗಿದ್ದೇನು ಅನ್ನೋದೇ ಪ್ರಶ್ನೆ ಶಿವಕುಮಾರ್. ವಿದ್ಯಾಶ್ರೀ, ಖಂಡಿತವಾಗ್ಲೂ 2024 ಮೇ 26ರಂದು ಕೃತಿಕಾ ಹಾಗೂ ಮಹೇಂದ್ರ ಅವರ ವಿವಾಹವನ್ನು ಬೆಂಗಳೂರಿನ ಗುಂಜೂರಿನ ಬಳಿಯಲ್ಲಿ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನೆರವೇರಿಸಿರ್ತಾರೆ. ಸಂಬಂಧಿಕರಿಂದ ಬಂದಂಥ ಪ್ರಪೋಸಲ್ನ ಇಬ್ಬರು ಮನೆಯವರು ಒಪ್ಪಿ ಮದುವೆಯನ್ನು ಮಾಡಿರ್ತಾರೆ. ನಂತರದಲ್ಲಿ ಅಂದರೆ 2024 ಮೇ 26ರಂದು ಮದುವೆ ಆಗುತ್ತೆ. 2025 ಏಪ್ರಿಲ್ 24ರಂದು ಕೃತಿಕಾ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಮದುವೆ ಆಗಿ ಕೇವಲ 11 ತಿಂಗಳಲ್ಲೇ ಕೃತಿಕಾ ಅವರು ಸಾವನ್ನಪ್ಪುವಂಥದ್ದು. ಕೃತಿಕಾ ಅವರು MBBS MD ಪದವಿಯನ್ನು ಮಾಡಿರ್ತಾರೆ. ಬೆಂಗಳೂರಿನ ವೈದೇಹಿ ಮೆಡಿಕಲ್ ಕಾಲೇಜ್ನಲ್ಲಿ MBBS ಅನ್ನು ಮಾಡಿ ನಂತರ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜ್ನಲ್ಲಿ MS ಪದವಿಯನ್ನು ಮಾಡಿರ್ತಾರೆ. ಮಹೇಂದ್ರ ರೆಡ್ಡಿ ಕೂಡ ಅವರು ಹೊಸಕೋಟೆಯ MGJ ಕಾಲೇಜ್ನಲ್ಲಿ ಮೆಡಿಕಲ್ ಪದವಿಯನ್ನು ಮುಗಿಸಿ ನಂತರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಸರ್ಜರಿಯಲ್ಲಿ ಫಿಸಿಷಿಯನ್ ಫೆಲೋಶಿಪ್ಪನ್ನು ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಅಂದರೆ ಯಾವಾಗ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫೆಲೋಶಿಪ್ಪನ್ನು ಮಾಡ್ತಿರ್ತಾರೆ, ಈ ವೇಳೆ ಅವ್ರಿಗೆ ಬಂದಂಥ ಪ್ರಪೋಸಲನ್ನು ಎರಡು ಕುಟುಂಬದವರು ಒಪ್ಪಿ ಮದುವೆಯನ್ನು ಮಾಡ್ತಾರೆ. ಜೊತೆಗೆ ಇವರ ಮದುವೆಗಿಂತ ಮುಂಚಿತವಾಗಿ ಕಾಶ್ಮೀರದ ಸುಮಾರು 6-7 ಕಡೆಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಕೂಡ ಮಾಡಿರುವಂಥದ್ದು. ಮದುವೆ ಆದಂಥ ನಂತರದಲ್ಲಿ ಇವರೇ ಸ್ವಂತ ಆಸ್ಪತ್ರೆಯನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತೇಳಿ ಮಹೇಂದ್ರ ರೆಡ್ಡಿ ಪತ್ನಿ ಬಳಿ ಚರ್ಚೆಯನ್ನು ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿದೆ. ಆದರೆ ಮದುವೆ ಆದಂಥ 11ನೇ ತಿಂಗಳಲ್ಲಿ ಅನುಮಾನಾಸ್ಪದವಾಗಿ ಕೃತಿಕಾ ಅವರು ಸಾವನ್ನಪ್ಪುವಂಥದ್ದು. ಕೃತಿಕಾ ಅವರು ಏನು ಸಾವನ್ನಪ್ತಾರೆ, ಆ ಒಂದು ಸಂದರ್ಭದಲ್ಲೂ ಕೂಡ ಕೃತಿಕಾ ರೆಡ್ಡಿ ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಕೂಡ ಇರೋದಿಲ್ಲ. ಸ್ವತಃ ಮಹೇಂದ್ರ ರೆಡ್ಡಿ ಪತ್ನಿಯ ಮೃತದೇಹದ ಮುಂದೆ ಆತ ಬಿಕ್ಕಿ ಬಿಕ್ಕಿ ಅಳುವಂಥ ಕೆಲಸವನ್ನು ಮಾಡಿರ್ತಾರೆ. ನನ್ನ ಪತ್ನಿಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದು ನನಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆತ ಕೂಡ ಅಳಲನ್ನು ತೋಡ್ಕೊಳ್ತಾನೆ. ಜೊತೆಗೆ ಎಲ್ಲರ ಮುಂದೆ ಹೈಡ್ರಾಮವನ್ನು ಮಾಡಿರ್ತಾನೆ. ಆದರೆ ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಪೋಸ್ಟ್ ಮಾರ್ಟಮ್ ಘಟನೆ ಆದಂಥ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಹೆಚ್ಚಿನಗೆ ಪೊಲೀಸರು FSLಗೂ ಕೂಡ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ಎಕ್ಸ್ಪರ್ಟ್ಸ್ ವೈದ್ಯರಿಂದ ವರದಿಯನ್ನು ತಗೊಳ್ತಾರೆ, FSLನಿಂದಲೂ ಕೂಡ ರಿಪೋರ್ಟನ್ನು ತಗೊಳ್ತಾರೆ. ನಂತರದಲ್ಲಿ ಇದು ಅನಸ್ತೇಷಿಯಾ ಡ್ರಗ್ನಿಂದ ಕೃತಿಕಾ ಅವರು ಸಾವನ್ನಪ್ಪಿರುವಂಥದ್ದು ಯಾವಾಗ ಕನ್ಫರ್ಮ್ ಆಗುತ್ತೆ, ಆಗ ಕುಟುಂಬಸ್ಥರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಯಾವಾಗ ಮರತಳ್ಳಿ ಪೊಲೀಸರು ಕೃತಿಕಾ ಅವರ ಪೇರೆಂಟ್ಸನ್ನು ಕಾಂಟ್ಯಾಕ್ಟನ್ನು ಮಾಡಿ, ಕೃತಿಕಾ ಅವರ ಸಹೋದರಿ ಕೂಡ ರೇಡಿಯಾಲಜಿಸ್ಟ್ ವೈದ್ಯ ಆಗಿರ್ತಾರೆ, ಅವರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಕೃತಿಕಾ ಸಾವನ್ನಪ್ಪಿದ ದಿನದ ಹಿಂದಿನ ರಾತ್ರಿ ಅವರ ಪತಿ ಬಂದು ಅವ್ರಿಗೆ ಪ್ರೆಸ್ಕ್ರಿಪ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದರು. ಕೃತಿಕಾ ಅವ್ರಿಗೆ ಹುಷಾರಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ಇಂಜೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ಯಾವಾಗ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ, ಆಗ ಮಹೇಂದ್ರ ರೆಡ್ಡಿಯನ್ನು ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡುವಂಥದ್ದು. ಪತ್ನಿ ಹತ್ಯೆ ಆದಂಥ ನಂತರದಲ್ಲಿ ತನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫೆಲೋಶಿಪ್ ಮಾಡ್ತಿದ್ದಂಥ ಮಹೇಂದ್ರ ರೆಡ್ಡಿ ಉಡುಪಿಗೆ ಶಿಫ್ಟ್ ಆಗಿರ್ತಾನೆ. ಉಡುಪಿಯ ಮಣಿಪಾಲದಲ್ಲಿ ಆತ ಗ್ಯಾಸ್ಟ್ರೋ ಸರ್ಜರಿಯನ್ನಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾನೆ. ಸದ್ಯ ಪೊಲೀಸರು ಆತನನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಆದರೆ ಇವರ ಮದುವೆ ಫೋಟೋಸ್ ಆಗಿರ್ಬೋದು, ಎಂಗೇಜ್ಮೆಂಟ್ ಫೋಟೋಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಫೋಟೋಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಖುಷಿಯಾಗಿ ನಡೆದಿರುವಂಥದ್ದು. ಸುಮಾರು ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ ಬೆಂಗಳೂರಿನ ಗುಂಜೂರಿನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಮದುವೆಯನ್ನು ಮಾಡಿಕೊಟ್ಟಿರ್ತಾರೆ. ಕಾಶ್ಮೀರದ 6-7 ಕಡೆಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿರ್ತಾರೆ. ಯಾವುದಕ್ಕೂ ಕೂಡ ಸಣ್ಣ ಪುಟ್ಟ ಕೊರತೆ ಬರದ ರೀತಿಯಲ್ಲಿ ಅದ್ದೂರಿಯಾಗಿ ಮದುವೆಯನ್ನು ಮಾಡಿರ್ತಾರೆ. ಮದುವೆ ಆದಂಥ ಕೇವಲ 11ನೇ ತಿಂಗಳಲ್ಲಿ ಸ್ವತಃ ಪತಿಯೇ ಅನಸ್ತೇಷಿಯಾ ಡ್ರಗ್ ಅನ್ನು ಕೊಟ್ಟು ಪತ್ನಿಯನ್ನು ಹತ್ಯೆ ಮಾಡಿರೋದ್ರ ಹಿಂದಿನ ಅಸಲಿ ಕಾರಣವನ್ನು ಸದ್ಯ ಪೊಲೀಸರು ಆತನನ್ನು 9 ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.